ಅವರು ಬೆಳಗಾವಿಯಲ್ಲಿ ಬಂದು ಮೀಟಿಂಗ್ ಮಾಡ್ತಾಯಿದ್ರು ಡಿ ಸಿ ಜೊತೆಗೆ ಅನ್ನುವಂಥ ಮಾತು ಕೇಳಿ ಬರ್ತಾಯಿದ್ದಾವೆ. ಇದನ್ನೆಲ್ಲ ಗಮನಿಸಿದಾಗ ಒಂದು ಹೊಸ ಸೂಚನೆ, ಹೊಸ ಒಂದು ಏನಪ್ಪ ಅಂತಂದ್ರೆ 3,500 ಕೊಡೋದಕ್ಕೆ ಒಪ್ಪಬಹುದು ಅನ್ನುವಂಥದ್ದು ಕಾಣ್ತಾ ಇದೆ. ಇಷ್ಟೆಲ್ಲ ಒಪ್ಪಿದ್ರೆ ನಿಮ್ಮ ಜೊತೆ ನಾವು ಮಾತಾಡ್ತಾರೆ ಆ ಮಾತು ಬೇರೆ. ಬಟ್ ಈ ಸಡನ್ನಾಗಿ ಬರೋದಕ್ಕೆ ಈಗ ಹೇಳಿದಂಗೆ ಕಾರಣ ಏನಪ್ಪ ಅಂತಂದ್ರೆ ಇದು ಇನ್ನೊಂದು ಮೋದಿಯವರ ರೈತರ ತುಳಿಯುವ ಕೆಲಸ ಅಂತೇಳಿ ಆರೋಪ ಬರುವುದು ಬೇಡ ಅನ್ನುವಂಥ ಮಾತು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಯಾಕಂದ್ರೆ ಈಗಾಗಲೇ ದಿನದ ದಿನಕ್ಕೆ ಹೆಚ್ಚನ ಆಗ್ತದೆ. 8 ದಿನಗಳಾಯಿತು, ಕಳೆದ 8 ದಿನ ಆಯಿತು. ಇಲ್ಲಿವರೆಗೆ ಸಕ್ಕರೆಯ ಸಚಿವರು ಬಿಡ್ರಿ, ಇಲ್ಲಿ ಲೋಕಲ್ ಉಸ್ತುವಾರಿ ಸಚಿವರು ಸಹ ಬಂದು ಭೇಟಿ ಆಗಿಲ್ಲ ಅನ್ನೋದು ಅಸಮಾಧಾನ ರೈತರಿಗೆ ಸಾಕಷ್ಟು ಅದು. ಎಲ್ಲ ರೈತರು ನಮ್ಮ ಸತೀಶ್ ಅವ್ರ ಮೇಲೆ ಸಾಕಷ್ಟು ಟೀಕೆಗಳು ಮಾಡ್ತಾ ಇದ್ದಾರೆ. ಆ ಮನಸ್ಸಿಗೆ ಬಂದಂಥ ಮಾತುಗಳನ್ನು ಮಾತಾಡ್ತಾ ಇದ್ದಾರೆ. ಕಾರಣ ಅವ್ರು ಬಂದು ಹೇಳಬೇಕಾಗಿತ್ತು. ಯಾಕಂದ್ರೆ ಶುಗರ್ ಫ್ಯಾಕ್ಟ್ರಿ ಅವ್ರದ್ದು ಇರೋ ಮುಂದೆ ಸ್ವಲ್ಪ ರೈತರಿಗೆ ಭೇಟಿ ಆಗಿತ್ತು, ಮನದ ಮಾತನ್ನು ಹೇಳಬೇಕಾಗಿತ್ತು. ಅವ್ರು ಹೇಳಿಲ್ಲ. ಇಲ್ಲಿವರೆಗೆ ಉಸ್ತುವಾರಿ ಸಚಿವರಾಗಿ ತಗೊಂಡು ಡಿ ಸಿ ಅವ್ರನ್ನ ಕಳಿಸಿದ್ರು. 3,200 ಅಂತ ಹೇಳಿದರು. ಅದನ್ನು ಒಪ್ಪುವ ಪ್ರಶ್ನೆ ಇಲ್ಲ, ಒಪ್ತಾ ಇರಲಿಲ್ಲ. ಆದರೂ ಕಳಿಸಿದ್ರು, ಅದನ್ನು ಮರಳಿ ಕಳಿಸಿದ್ರು. ಅದ ನಂತರ ಮತ್ತೆ ನಮ್ಮ ಎಚ್ ಕೆ ಪಾಟೀಲರು ಬಂದರು. ಎಚ್ ಕೆ ಪಾಟೀಲರು ಬಂದು ಅವರು ಏನೋ ಹೇಳೋ ಪ್ರಯತ್ನ ಮಾಡಿದರು. ನೀವು ಬನ್ನಿರಿ ಬೆಂಗಳೂರಿಗೆ ಅಂತ ಹೇಳಿದರು. ಗೊತ್ತದ ನಮ್ಮ ರೈತರಿಗೆ ಅಲ್ಲಿ ಏನು ಮಾಡ್ತಾರೆ ಇವರು ಅಂತೇಳಿ. ಯಾಕಂದ್ರೆ ಬುದ್ಧಿವಂತ ವರ್ಗ ಈ ಶುಗರ್ ಫ್ಯಾಕ್ಟ್ರಿ ಲಾಬಿ ಏನದಲ್ಲ ಅಷ್ಟು ಸರಳ ಇಲ್ಲದು. ಯಾಕಂದ್ರೆ ಪಾರ್ಟಿ ಫಂಡ್ ಕೊಡ್ತದೆ. ಪಾರ್ಟಿಯಲ್ಲಿ ಅನೇಕ ರಾಜಕಾರಣಿಗಳು ಈ ಶುಗರ್ ಫ್ಯಾಕ್ಟ್ರಿ ಉಳ್ಳಂಥವ್ರು ಇದ್ದಾರೆ. ಅವ್ರನ್ನೆಲ್ಲ ಮನಸ್ಸು ಮುರ್ಕೊಂಡು ಹೋಗೋದ್ರಲ್ಲಿ ಏನು ಅರ್ಥ ಇಲ್ಲ ಅನ್ನೋದು ಗೊತ್ತಾಗೆ ಅವ್ರದಿಂದವ್ರು ಬಂದ ದಾರಿಗೆ ಸುಂಕರ ಅಂತ ಹೊರಳಿ ಹೋದರು. ಮತ್ತು ಅವ್ರು ನೇರವಾಗಿ ಹೇಳಿಬಿಟ್ರು, ನೀವು ಯಾವುದೋ ಪ್ರಸಂಗದೊಳಗೆ ಇವತ್ತಿನ ಸಾಯಂಕಾಲ ಒಳಗೆ ನಿಮ್ಮ ರಿಸಲ್ಟ್ ಕೊಡದೆ ಹೋದ್ರೆ ನಾವು ಉಗ್ರ ಹೋರಾಟ